ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಬರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ ನೀಡೋದಲ್ಲಿ ಆರ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಲ್ಲರೂ ಕೇಳ್ತಾ ಇದ್ರಿ ಸರ್, ನಮ್ಮ ಜೂನ್ ನಿಂದ ನಮ್ಮ ಎಕ್ಸಾಮ್ಸ್ ಅದಾವ, ನಮ್ಗ ಕ್ವಶನ್ ಪೇಪರ್ ಡಿಸ್ಕಷನ್ ಬಹಳ ಅವಶ್ಯಕತೆ ಐತ್ರಿ, ನಮ್ಗ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ಇದ್ರಿ. ಅದಕ್ಕಾಗಿ ನಾ ಬಹಳ ದಿನಗಳ ನಂತರ ಮತ್ತೆ ಯೂಟ್ಯೂಬ್ಗೆ ಕಾಲಿಟ್ಟಿದ್ದೀನಿ. ಇವತ್ತಿನಿಂದ ನಿಮಗೆ ಪ್ರತಿದಿನ ಒಂದೊಂದು ಕ್ಲಾಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾರು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮ್ ಅನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತ. ಹಾಗಿದ್ರ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್ ನೋಡ್ರಿ, ನಿಮ್ಗೊಂದ್ ವಿಷಯ ಏನಪ್ಪಾ ಅಂತಂದ್ರ ಕ್ವಶನ್ಸ್ ಬಾಳ ಈಜಿ ಅದಾವ ಅಂತ ಹೇಳಿ ಲೇಜಿ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ 10th ಲೆವೆಲ್ ಕ್ವಶನ್ಸ್ ಅಂದ್ರ ಇದೇ ರೀತಿ ಈಜಿನೇ ಇರ್ತಾವ. ನೀವೇನಾದ್ರೂ ಬೇರೆ ಕ್ಲಾಸ್ ಮಾಡೋರು ಸ್ವಲ್ಪ ಹೈ ಲೆವೆಲ್ ಮಾಡಕತ್ತಾರ, ನೀವು ಈಜಿ ಮಾಡತ್ತೀರಿ ಅಂತ ನೀವ್ ಏನಾದ್ರು ಅನ್ಕೊಂಡ್ ಹೈ ಲೆವೆಲ್ ಕ್ಲಾಸ್ ನೋಡ್ಕೊತ ಹೊಂಟ್ರಿ ಅಂದ್ರ ನಿಮ್ಗೆ ಅಲ್ಲಿ ಎಕ್ಸಾಮ್ ಯೂಸ್ ಆಗಿಲ್ಲ. ಪೂರ್ತಿ ಬೇಸಿಕ್ ಇರ್ತಾವ, ಜಸ್ಟ್ ಬರೇ ಡೆಸಿಮಲ್ಸ್ ಒಳಗೆ ಇಂಟು ಮಾಡೋಂತ ಕ್ವಶನ್ಸ್ ಇರ್ತಾವ ಆರ್ಮಿ ಒಳಗ. ಓಕೆ, ಹಾಗಿದ್ರೆ ನಿಮ್ ಟೈಮ್ ಅನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನ್ ಏನದ ಕ್ವಶನ್? ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ rupees 2000 at 5% for 2 years. ಓಕೆ, ನೆಕ್ಸ್ಟ್ ನೋಡ್ರಿ, 2000 ಮೇಲೆ 5% ದರದಲ್ಲಿ 2 ವರ್ಷಗಳ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ಏನ್ ಕೇಳ್ತಾರೆ? ನಮ್ಗೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕೇಳ್ತಾರೆ, ಸರಳ ಬಡ್ಡಿ. ಈ ಕ್ವಶನ್ ಅಂತೂ ಪಕ್ಕ 100% ಇದ್ದ ಇರ್ತದೆ ಆರ್ಮಿಗೆ. ನೋಡ್ರಿ ಕ್ವಶನ್ ಇದನ್ನ ಯಾವ ರೀತಿ ಬಿಡಿಸಂತ ನೋಡ್ರಿ ಈಸಿಯಾಗಿ. ಇದಕ್ಕೊಂದು ಫಾರ್ಮುಲಾ ಐತೆ. ಫಾರ್ಮುಲಾ ಏನಪ್ಪಾ ಅಂತಂದ್ರ PTR ಡಿವೈಡೆಡ್ ಬೈ 100. ನಮಗ ಪ್ರಿನ್ಸಿಪಲ್ ಅಂದ್ರೆ ಏನು ಗೊತ್ತಿರ್ಬೇಕಾ? ಟಿ ಅಂದ್ರೆ ಟೈಮ್ ಅಂತ ಗೊತ್ತಿರ್ಬೇಕಾ, ಆರ್ ಅಂದ್ರ ರೇಟ್ ಅಂತ ಗೊತ್ತಿರ್ಬೇಕ. ಇವಷ್ಟು ಗೊತ್ತಿದ್ದು ಅಂದ್ರ ಇದ್ರ ಮ್ಯಾಪ್ ಬೇಕಂತ ಲೆಕ್ಕಿದ್ರು ಕೂಡ ನಾನು ನಿಮ್ಗ ಈಸಿಯಾಗಿ ಸಾಲ್ವ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ನೋಡ್ರಿ, ಎದ್ರ ಫಾರ್ಮುಲಾ SI = PTR ಡಿವೈಡೆಡ್ ಬೈ 100. ಓಕೆ, ಈಗ ಏನೈತಿ ನಮ್ಮ ಪ್ರಿನ್ಸಿಪಲ್ ಎಷ್ಟೈತಿ? ನಮ್ಮದ ಪ್ರಿನ್ಸಿಪಲ್ ಎಷ್ಟೈತಿ? 2000 ಪ್ರಿನ್ಸಿಪಲ್ ಐತಿ. ನೋಡ್ರಿ 2000 ನಮ್ದು ಏನೈತಿ ಪ್ರಿನ್ಸಿಪಲ್, ಇಂಟು ಟೈಮ್ ಎಷ್ಟು ಕೊಟ್ಟಾರ ನಮಗ? ಟೈಮ್ 2 ವರ್ಷ ಅಂತ ಕೊಟ್ಟಾರ. 2 ವರ್ಷ ಟೈಮ್ ಅಂತ ಕೊಟ್ಟಾರ, 2 ಅಂತ ಬರ್ಕೊಡ್ರಿ. ಇಂಟು ನಮ್ಮ ರೇಟ್ ಎಷ್ಟು ಕೊಟ್ಟಾರ ಅವ್ರ? ರೇಟ್ 5% ರೇಟ್ ಕೊಟ್ಟಾರ, ರೇಟ್ ಬರ್ಕೊಡ್ರಿ. ಡಿವೈಡೆಡ್ ಬೈ ಏನೈತಿ ಇಲ್ಲಿ 100 ಐತಿ, 100. ಓಕೆ, ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ಎರಡ್ಲೆ ಎಷ್ಟು? 4, 4 5 20. ಇವನ್ ಜೀರೋ ಆಸ್ ಇಟ್ ಈಸ್. ಹಾಗಿದ್ರೆ ನಮ್ದು ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ 200 ಏನಾಗುತ್ತೆ? ನಮ್ದ ಸಿಂಪಲ್ ಇಂಟ್ರೆಸ್ಟ್ ಆಗ್ತದ, ಸರಳ ಬಡ್ಡಿ 200. ಆಪ್ಷನ್ ನಂಬರ್ ಸಿ ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ಸ್ ಬಹಳ ಈಜಿ ಇರ್ತಾವ, ಸ್ವಲ್ಪ ಲಕ್ಷ ಕೊಟ್ಟ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ನೋಡ್ಕೊಡ್ರಿ, ಕನ್ನಡ ಬೇಕಾದ್ರ ಕನ್ನಡ ನೋಡ್ಕೊಡ್ರಿ. ಬಹಳ ಜನ ಕನ್ನಡದಾಗ ಪ್ರಿಪರೇಷನ್ ಮಾಡ್ತಿರ್ತೀರಿ, ಅದಕ್ಕ ಕನ್ನಡನು ಹಾಕಿದೀನಿ, ಇಂಗ್ಲಿಷ್ ಅನ್ನು ಹಾಕಿದೀನಿ. ಯಾವ್ದು ಬೇಕು ನಿಮಗ ಅದನ್ನ ನೋಡ್ಕೊಡ್ರಿ. ಈಗ ನೋಡ್ರಿ, ಕನ್ನಡದಾಗ ಖರೀದಿ ಬೆಲೆ 500 ರೂಪಾಯಿ ಇದೆ. ಓಕೆ, ಮತ್ತು ಮಾರಾಟದ ಬೆಲೆ 650 ರೂಪಾಯಿ ಆದರೆ ಲಾಭ ಶೇಕಡಾವಾರು ಎಷ್ಟು? ಈ ಕ್ವಶನ್ ಅಂತೂ ಪಕ್ಕ 100% ಬಂದ ಬರ್ತೈತಿ. ಬಹಳ ಸರ್ತಿ ಕ್ವಶನ್ ಪೇಪರ್ ನಾನು ನೋಡೀನಿ. ಲಾಭದ ಶೇಕಡ ಅಥವಾ ನಷ್ಟದ ಶೇಕಡ ಕೇಳ್ತಾರ. ಇಲ್ಲಿ ನಮಗೆ ಇದನ್ನು ಕೂಡ ನಿಮ್ಗೇನ ಪ್ರತಿಯೊಂದು ಕ್ವಶನ್ ಅನ್ನ ನಿಮ್ಗೆ ನಾನು ಫಾರ್ಮುಲೈಸ್ ಹೇಳಂಗಿಲ್ಲ. ಫಾರ್ಮುಲಾ ಅನಿವಾರ್ಯತೆ ಇದ್ರೆ ಮಾತ್ರ ಫಾರ್ಮುಲೈಸ್ ಹೇಳ್ತೀನಿ, ಇಲ್ಲ ಅಂತಂದ್ರೆ ಪ್ರತಿಯೊಂದು ಶಾರ್ಟ್ ಕಟ್ ಟ್ರಿಕ್ಸ್, 2 ಲೈನ್ ಮೆಥಡ್ ಅಲ್ಲೇ ಹೇಳ್ತೀನಿ. ನೋಡ್ರಿ, ಹಾಗಿದ್ರೆ ಈ ರೀತಿ ಇದನ್ನ ಯಾವ ರೀತಿ ಬಿಡಿಸಂತ ನೋಡ್ರಿ. ಫಸ್ಟ್ ಏನ್ ಬರ್ಕೋ ನಮ್ಗೆ ಇಲ್ಲಿ CP ಅಂತ ಬರ್ಕೋ. CP ಅಂದ್ರೆ ಏನ? ಕಾಸ್ಟ್ ಪ್ರೈಸ್, ಖರೀದಿ ಬೆಲೆ. SP ಅಂದ್ರೆ ಏನ? ಸೆಲ್ಲಿಂಗ್ ಪ್ರೈಸ್, ಮಾರಿದ ಬೆಲೆ. ಹಾಗಿದ್ರ ನಮ್ದ ಇಲ್ಲಿ CP ಎಷ್ಟೈತಿ? ಕಾಸ್ಟ್ ಪ್ರೈಸ್. ಖರೀದಿ ಬೆಲೆ ಎಷ್ಟೈತಿ? 500 ರೂಪಾಯಿ. ಓಕೆ, 500 ರೂಪಾಯಿ. ಹಾಗಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟದ? 650 ರೂಪಾಯಿ ನಮ್ದು ಏನೈತಿ ಸೆಲ್ಲಿಂಗ್ ಪ್ರೈಸ್. ಈಗ ನೋಡ್ರಿ, 500 ರೂಪಾಯಿ ತೆಗೆದುಕೊಂಡ 650 ರೂಪಾಯಿ ಮಾರಾಕತ್ತ ನಂತರ ನಮ್ಗೆ ಎಷ್ಟು ಲಾಭ ಆಯ್ತು? 150 ರೂಪಾಯಿ ಲಾಭ ಆಯ್ತು. ನಮಗ ಕೊಂಡ ಬೆಲೆ ಸಿಕ್ತ, ಮಾರಿದ ಬೆಲೆ ಸಿಕ್ತ, ಲಾಭ ಸಿಕ್ತ. ಅವ್ರು ಕೇಳಿದ್ದೇನ? ಲಾಭದ ಶೇಕಡ ಅವ್ರು ಕೇಳ್ತಾರ. ನಮ್ಮ ಲಾಭದ ಶೇಕಡ ಅವ್ರು ಕೇಳಕತ್ತಾರ ಅಂತಂದ್ರ ಇದನ್ನ ಮಾರಿದ ಬೆಲೆ ನಮಗೆ ಅವಶ್ಯಕತೆ ಇಲ್ಲ, ಬಿಟ್ಟು ಬಿಡ್ರಿ. ನೀವ್ ಮಾಡ್ರಿ, ಬಿಟ್ಟು ಬಿಡ್ರಿ. ಹಾಗಿದ್ರ 500 ರೂಪಾಯಿಕ 150 ರೂಪಾಯಿ ಲಾಭ ಆಗತ್ತಂದ್ರ ನಾವು ಪರ್ಸೆಂಟೇಜ್ ಯಾವಾಗ್ಲೂ ಎದ್ರ ಮ್ಯಾಕ ಹಿಡ್ತೀವಿ?
100% 100% ಎಟ್ ಪರ್ಸೆಂಟ್ ಇದೆ ಕಂಡಿಡ್ತೀವಿ. ಎಕ್ಸಾಂಪಲ್ ನಿಮ್ ಮನ್ಯಾಗ ಯಾರಾದ್ರೂ 10th ಮುಗಿಸ್ಲಿ PUC ಮುಗಿಸ್ಲಿ ಅಲ್ಲಿ ಏನ್ ಕೇಳ್ತೀವಿ ನೀವು 100% ಎಟ್ ಪರ್ಸೆಂಟ್ ಮಾಡಿದೆ ಅಂತ ಕೇಳ್ತಿರ್ತೀರಿ. ಆ ರೀತಿ ಪ್ರತಿಯೊಂದನ್ನು ಕೂಡ ನಾವು ಶೇಕಡಾ ಕಂಡಿಡ್ಬೇಕಾದ್ರ 100% ಗೆ ಎಷ್ಟು ಪರ್ಸೆಂಟ್ ಅಂತೇಳಿ ನಾವು ಕಂಡಿಡ್ತೀವಿ. ಹಾಗಿದ್ರ 500 ರೂಪಾಯಿ ತಗೊಂಡ 150 ರೂಪಾಯಿ ಲಾಭ ಪಡೆಯಕತ್ತಾನಂದ್ರ 100% ಎಟ್ ಪರ್ಸೆಂಟ್ ಲಾಭ ಪಡೆಯತ್ತ ನಮ್ಗೆ ಗೊತ್ತಿಲ್ಲ. ಎಕ್ಸ್ ಇಟ್ಕೊಡ್ರಿ. ಎಕ್ಸ್ ಅಂದ್ರೆ ಏನಾಗ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಇಟ್ಕೊಡ್ರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ ನಂತರ ಎಕ್ಸ್ ಅಪೋಸಿಟ್ ಇರುವಂತ ಸಂಖ್ಯೆ ಯಾವಾಗ್ಲೂ ಎಲ್ಲಿರ್ತದ, ಕೆಳಗಿರ್ತದ. ಡಿವೈಡೆಡ್ ಬೈ ಆಗಿ ಕೆಳಗಿರ್ತದ. ಇದು ಒಂದೇ ಕ್ಲಾಸ್ ಅಲ್ಲ, ಪ್ರತಿಯೊಂದು ಕ್ಲಾಸ್ ಅಲ್ಲಿ ನಾ ಹೇಳ್ತಾ ಬಂದಿನಿ ಹಿಂದಿನ ಕ್ಲಾಸ್ ಎಲ್ಲ. ಎಕ್ಸ್ ಅಪೋಸಿಟ್ ಇರುವಂತ ಸಂಖ್ಯೆ ಯಾವಾಗ್ಲೂ ಎಲ್ಲಿ ಇರ್ತದ, ಕೆಳಗಿರ್ತದ. ಉಳಿದ ಸಂಖ್ಯೆ ಎಲ್ಲಿ ಬರ್ತಾವ, ಮ್ಯಾಗ ಇಂಟು ಆಗಿ ಬರ್ತಾವ. ಅಂದ್ರೆ ಎಕ್ಸ್ ಅಪೋಸಿಟ್ ಇರುವಂತ ಸಂಖ್ಯೆ ಯಾವ್ದ 500 ಐತಿ. 500 ಕೆಳಗೆ ಇಟ್ಕೊಡ್ರಿ. ಮ್ಯಾಗ ಏನ್ ಬರ್ತಾವ 100 ಇಂಟು 150, 100 ಇಂಟು 150 ಇವ ಮ್ಯಾಗ ಬರ್ತಾವ. ಇನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರಿ ಅಂದ್ರೆ ಆನ್ಸರ್ ಬಂದ್ಬಿಡ್ತದೆ ನೋಡ್ರಿ. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 5 1 5, 5 3 15, ಈ 0 ಆಸ್ ಇಟ್ ಈಸ್. ಹಾಗಿದ್ರೆ ಏನಾಗ್ತದೆ ನಮ್ದು 30% ಏನಾಗ್ತದೆ ನಮ್ಮದು ಇದ ಲಾಭದ ಶೇಕಡ ಆಗ್ತದ. ಆಪ್ಷನ್ ನಂಬರ್ ಸಿ ಇಸ್ ರಿಕ್ವೈರ್ಡ್ ಆನ್ಸರ್ ಆಗ್ತದ. ಲಕ್ಷ ಕೊಡ್ರಿ. ಆಪ್ಷನ್ ಯಾಗ 30% ಲಾಭ 30% ನಷ್ಟನ್ನು ಕೊಟ್ಟಿರ್ತಾರೆ. ನಾವು ಎಲ್ಲಿ ಲಕ್ಷ ಕೊಟ್ಟು ನೋಡ್ಬೇಕಂದ್ರ ಕ್ವಶನ್ ನೋಡ್ಬೇಕಾದ್ರ 500 ರೂಪಾಯಿ ತಗೊಂಡ 650 ರೂಪಾಯಿ ಮರಕತ್ತಂದ್ರ ಲಾಭ ಆಗೈತಿ. ಇಲ್ಲಿ ಲಾಭ ಆಗಿತ್ತು ನಷ್ಟ ಆಗೈತಿ ಅಂತ ನೋಡ್ಬೇಕು ನಾವು. ಲಾಭ ಆಗಿತ್ತು 30% ಲಾಭ ಅಂತ ಬರಬೇಕು, ನಷ್ಟ ಆಗಿತ್ತು 30% ನಷ್ಟ ಅಂತ ಬರ್ಬೇಕ. ಇಲ್ಲಿ ಏನಾಗಿತ್ತು ನಮಗೀಗ ಲಾಭ ಆಗೈತಿ 30% ಲಾಭ ಅಂತ ಹೇಳಿ ಬರಿಬೇಕ. ಓಕೆ ಸರಿ, ನೆಕ್ಸ್ಟ್ ಕ್ವಶನ್. ಓಕೆ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯನ್ನು 5ರಿಂದ ಭಾಗಿಸಿದಾಗ ಭಾಗಲಬ್ಧ 12 ಮತ್ತು ಶೇಷ 3 ಬರುತ್ತದೆ. ಹಾಗಾದ್ರೆ ಆ ಸಂಖ್ಯೆ ಯಾವ್ದಂತ ಕ್ವಶನ್ ಕೇಳಕತ್ತಾರ. ಈ ರೀತಿದ ನಾವ್ ಏನ್ ಮಾಡ್ಬೇಕಂತಂದ್ರ ಇದ್ರೆಲ್ಲದ್ರೊಳಗೂ ಏನ್ ಮಾಡ್ರಿ 3 ಮೈನಸ್ ಮಾಡ್ರಿ. ಯಾಕಂದ್ರೆ ಶೇಷ ಎಷ್ಟು ಹೇಳ್ತೈತಿ, ಇಲ್ಲಿ 3 ಹೇಳ್ತೈತಿ, ಅದನ್ನ ಮೈನಸ್ ಮಾಡ್ರಿ. 57 3 ಕಳೆದ್ರ 54, ಇದು 57 ಬರ್ತದ, ಇದು 60 ಬರ್ತದ, ಇದು 64 ಬರ್ತದ. ಇಲ್ಲಿ ನೋಡ್ರಿ 5ರಿಂದ ಭಾಗ ಹೋಗುವಂತ ಸಂಖ್ಯೆ ಯಾವ್ದಿದ್ರೊಳಗ ಈಗ 61 ಐತಿ. ಆಗಿದ್ರೆ ಆಪ್ಷನ್ ನಂಬರ್ ಸಿ ಆಗ್ತದೆ. ಹಾಗಿದ್ರೆ ಟ್ರೈ ಮಾಡಿ ನೋಡ್ರಿ. ಏನ 5ರಿಂದ ಭಾಗ ಮಾಡ್ಬೇಕು ನಾವು. ಯಾವ್ದು ನಾವು ಭಾಗ ಮಾಡ್ತೀವಿ ಈಗ 63 ಐತಿ, ಅದನ್ನ ಭಾಗ ಮಾಡ್ಬೇಕ. 63 5 ಒಂದ್ಲೇ 5, 6 ಆಗಬೇಕಾದ್ರೆ 1 ಉಳಿತು. ಈ 3 ಕೆಳಗೆ ಕೊಡ್ರಿ. 3 ಆಯ್ತು. 5 2 10, ಎಷ್ಟು ಉಳಿತಾ 3 ಉಳಿತ. ಶೇಷ 3 ಬಂತು, ಭಾಗಲಬ್ಧ 12 ಬಂತು. ಆಗಿದ್ರೆ ಆಪ್ಷನ್ ಯಾವ್ದ್ರಿ 63 ಅನ್ನೋದ ನಮ್ದ ಸರಿ ಉತ್ತರ ಆಗ್ತದ. ಓಕೆ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ 8 ಸೆಂಟಿಮೀಟರ್ ಬದಿಯ ಚೌಕದ ಪರಿಧಿ ಎಷ್ಟು ಅಂತ ಕೇಳ್ತಾರ. ಪರಿಧಿ ಅಂತಂದ್ರೆ ಏನ್ರಿ, ಸುತ್ತಳತೆ. ಸುತ್ತಳತೆ ಕೇಳ್ತಾರ. ಸುತ್ತಳತೆ ಎಷ್ಟು ಅಂತ ಕೇಳ್ತಾರ. ಹಿಂಗಿದ್ದಾಗ ಒಂದು ಚೌಕ ಅಂದ್ರೆ ಯಾವ ರೀತಿ ಇರ್ತೈತಿ, ಎಲ್ಲಾ ಬದಿಗಳು ಏನಾಗಿರ್ತಾವ ಸೇಮ್ ಆಗಿರ್ತಾವ. ಎಲ್ಲಾ ಬದಿಗಳು ಏನಾಗಿರ್ತಾವ ಸೇಮ್ ಇರ್ತಾವ. ಹಾಗಿದ್ರೆ ಒಂದು ಬದಿ ನಮ್ಗೆ ಕೊಟ್ಟಾರ, ಲೇಟ್ ಕೊಟ್ಟಾರ 8 ಸೆಂಟಿಮೀಟರ್. 8 ಸೆಂಟಿಮೀಟರ್ ಕೊಟ್ಟಾರ ಅಂದ್ರೆ ಇಲ್ಲಿ 8, ಇಲ್ಲಿ 8, ಇಲ್ಲಿ 8, ಇಲ್ಲಿ 8, ಎಲ್ಲಾನು 8 ಇರ್ತಾವ. ಇದಕ್ಕೆ ಫಾರ್ಮುಲಾ ಏನ 4a ಅಂತ ಬರ್ತೈತಿ. 4a ಅಂದ್ರ 4 ಸೈಡ್ಸ್ ಇಂಟು ಎ ಅಂದ್ರೆ ಏನ ನಮ್ಗೆ ಏನ್ ಕೊಟ್ಟಾರ ಇಲ್ಲಿ ಆ ಬದಿನ ಇಟ್ಕೊಂಡ್ಬಿಡುದು. 8 8 4 32. ಇದೇನಿದ ಫಾರ್ಮುಲಾ ವೈಸ್. ನಂತರ ನಮ್ಗೆ ಶಾರ್ಟ್ ಕಟ್ ಟ್ರಿಕ್ಸ್ ಅಂದ್ರ ಈ ಎಲ್ಲಾ ಬದಿಗಳು ಸೇಮ್ ಅಂದ್ರ 8 8 8 8 ಎಲ್ಲಾ ಪ್ಲಸ್ ಮಾಡ್ರೆ ಮುಗೀತು 32 ನಮ್ಮದ ಸರಿ ಉತ್ತರ. ಇದು ಫಾರ್ಮುಲಾ ವೈಸ್, ಇದ ಟ್ರಿಕ್ಸ್. ಓಕೆ ಆಪ್ಷನ್ ನಂಬರ್ ಯಾವ ಆಗ್ತದೆ ಅಂದ್ರ ಸಿ ಆಪ್ಷನ್ ಇಸ್ ರೈಟ್ ಆನ್ಸರ್ ಆಗ್ತದ. ಓಕೆ ನೆಕ್ಸ್ಟ್ ಕ್ವಶನ್. ಟೈಮ್ ಅಂಡ್ ವರ್ಕ್ ಮ್ಯಾಗ ಕ್ವಶನ್ ಪ್ರತಿ ವರ್ಷನೂ ಕೇಳ್ಕೊತ ಬಂದಾನ. ಈ ವರ್ಷನೂ ಕೇಳ್ತಾನ. ಲಕ್ಷ ಕೊಟ್ಟು ನೋಡ್ರಿ. 8 ಜನರು ಒಂದು ಕೆಲಸವನ್ನು 12 ದಿನಗಳಲ್ಲಿ ಮುಗಿಸಿದರೆ ಅದೇ ಕೆಲಸವನ್ನ 4 ಜನರು ಅದನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಅಂತ ಕ್ವಶನ್ ಕೇಳ್ತಾರೆ. ಈ ರೀತಿ ಇದ್ದಾಗ ಇಲ್ಲಿ ಮ್ಯಾನ್, ಇಲ್ಲಿ ವರ್ಕ್, ಇಲ್ಲಿ ಡೇಸ್. ಎಷ್ಟು ಜನರು 8 ಜನ. 8 ಜನ ಒಂದು ಕೆಲಸವನ್ನ 12 ದಿನದಾಗ ಮುಗಿಸಕತ್ತಾರ. 12 ದಿನದಾಗ ಮುಗಿಸಕತ್ತಾರ. ಹಾಗಿದ್ರೆ 4 ಜನ ಅದೇ ಕೆಲಸವನ್ನ ಎಷ್ಟು ದಿನದಾಗ ಮುಗಿಸ್ತಾರ ನಮ್ಗೆ ಗೊತ್ತಿಲ್ಲ. ಎಕ್ಸ್ ಇಟ್ಕೊಡ್ರಿ. ಇಷ್ಟು ಇಟ್ಕೊಂಡ ನಂತರ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ಬೇಕಂದ್ರೆ ಈ ರೀತಿ ಮಾಡ್ಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಸೀದಾ ವಿ ಉಲ್ಟಾ ವಿ. ಈಗ ಎಕ್ಸ್ ಅಪೋಸಿಟ್ ಇರುವಂತ ಸಂಖ್ಯೆ ಯಾವ 4 1 ಎಕ್ಸ್. ಆಗಿದ್ರ ಇದು 1 ಅಂತೂ ಲೆಕ್ಕಕ್ಕೆ ಇರಂಗಿಲ್ಲ, 4 ಕೆಳಗೆ ಬರ್ತೈತಿ.
ಮ್ಯಾಗ 8 ಇಂಟು 12 ಬರ್ತಾವ. ಓಕೆ, 4 1 4, 4 2 8, 12 2 ಎಷ್ಟ್ರಿ 24 ದಿನಗಳು. 24 ಡೇಸ್ನಾಗ ಆ 4 ಜನರ ಏನ್ ಮಾಡ್ತಾರ, ಆ ಕೆಲಸವನ್ನ ಮುಗಿಸ್ತಾರ. ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 0.75 ಅನ್ನು ಶೇಕಡಾವಾರಿಗೆ ಪರಿವರ್ತಿಸನಾಗತ್ತಾರ. ನೋಡ್ರಿ, ಆರ್ಮಿ ಎಕ್ಸಾಮ್ ಒಳಗ ಪ್ರತಿ ಸರ್ತಿನೂ ಏನ್ ಮಾಡಿರ್ತಾರ ಅಂದ್ರ ಪಾಯಿಂಟ್ ಒಳಗಿದ್ದನ್ನ ಭಿನ್ನ ರಾಶಿದಿಂದ ಪಾಯಿಂಟ್ ಗನ ಕನ್ವರ್ಟ್ ಮಾಡಿರ್ತಾರ. ಈಗ ಡೆಸಿಮಲ್ ಇದ್ದ ಫ್ರಾಕ್ಷನ್ ಕನ್ವರ್ಟ್ ಮಾಡೋದು ಅಷ್ಟೇ ಅಲ್ಲ, ಶೇಕಡಾ ಕಂಡಿಡಿತ ಹೇಳಿದಾರ. ಅಂದ್ರ 0.75 ಐತಂದ್ರ ಈಗ ನೋಡ್ರಿ, 1 ಸ್ಥಾನ 2 ಸ್ಥಾನ, 2 ಸ್ಥಾನ ಬಿಟ್ಟು ಒಂದು ಪಾಯಿಂಟ್ ಐತಂದ್ರ ಏನ್ ಮಾಡ್ಬೇಕು ನಾವ 1 ಬರ್ಕೋದು. 2 ಸ್ಥಾನ ಬಿಟ್ಟು ಪಾಯಿಂಟ್ ಇದ್ದ 2 0 ಬರ್ಬೋದು. ಒಂದ್ ವೇಳೆ ಏನಾದ್ರು 3 ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರ 1 ಬರೀದು 3 0 ಬರ್ಬಿಡುದು. ಇನ್ನು ಮ್ಯಾಗ ಏನ್ ಮಾಡ್ಬೇಕ 75 ಆಸ್ ಇಟ್ ಇಸ್ ಇದಕ್ಕಿದ್ದಂಗೆ ಬರ್ಕೊಂಡ್ಬಿಡುದು. ಓಕೆ, ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100 ಮಾಡ್ರಿ, ಕಟ್ತಾ ಹೊಡೆದ್ರಿಂದ ಆನ್ಸರ್ ಬಂದ್ಬಿಡುತ್ತೆ. ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 75% ನಮ್ದು ಏನಿದೆ ಸರಿ ಉತ್ತರ. ಆಪ್ಷನ್ ನಂಬರ್ ಸಿ ಅಲ್ಲಿ ಐತಿ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. 2 ಸಂಖ್ಯೆಗಳ ಅನುಪಾತ 3:5 ಮತ್ತು ಮೊತ್ತ 64 ಆದರೆ ದೊಡ್ಡ ಸಂಖ್ಯೆ ಯಾವ್ದು ಅಂತ ಕ್ವಶನ್ ಕೇಳ್ತಾರ. ಈಗ ನೋಡ್ರಿ, ಒಂದು ಸಂಖ್ಯೆ ಇದು, 2 ಸಂಖ್ಯೆ. 2 ಸಂಖ್ಯೆಗಳ ಅನುಪಾತ ಎಷ್ಟು ಅದಾವ್ರಿ 3:5. ಅದ್ರ ಮೊತ್ತ ಎಷ್ಟು ಕೊಟ್ಟಾರ ನಮ್ಗೆ ಇಲ್ಲಿ 64. ಮೊತ್ತ ಕೊಟ್ಟಾರ 64 ಬರ್ಕೊಡ್ರಿ. ಅಲ್ಲಿ ಮೊತ್ತ ಕೊಟ್ಟಾರ ಅಂದ್ರೆ 2 ಮೊತ್ತ ಮಾಡ್ಕೋಬೇಕು ನಾವು, 2 ಪ್ಲಸ್ ಮಾಡ್ಕೋಬೇಕು. 5 + 3 ಎಷ್ಟ 8 ಆಗಿದ್ರ ಈ 8 ಪಾರ್ಟ್ ವ್ಯಾಲ್ಯೂ ಎಷ್ಟ 64. ನಮಗ್ ದೊಡ್ಡ ಸಂಖ್ಯೆ ಕೇಳಕತ್ತಾರ ಅಂತಂದ್ರ ದೊಡ್ಡ ಸಂಖ್ಯೆ ಎಷ್ಟೈತಿ ಇಲ್ಲಿ 5 ಐತಿ. ಹಾಗಿದ್ರೆ 5 ಪಾರ್ಟ್ ವ್ಯಾಲ್ಯೂ ಎಷ್ಟ ನಮ್ಗೆ ಗೊತ್ತಿಲ್ಲ. ಎಕ್ಸ್ ಇಟ್ಕೊಡ್ರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ 8 ಐತಿ. 8 ಕೆಳಗೆ ಇಟ್ಕೊಡ್ರಿ, ಮ್ಯಾಲ 64 ಇಂಟು 5 ಇಟ್ಕೊಡ್ರಿ. 8 1 8, 8 8 64, 8 5 ಎಷ್ಟ್ರಿ 40 ಅನ್ನೋದು ನಮ್ದ ಸರಿ ಉತ್ತರ. ದೊಡ್ಡ ಸಂಖ್ಯೆ ಯಾವುದು 40. ಇನ್ನು ಚಿಕ್ಕ ಸಂಖ್ಯೆ ಬೇಕಂದ್ರ ಈ 40 ಇದ್ರಾಗ ಮೈನಸ್ ಮಾಡಿಬಿಡ್ರಿ. ಇದ್ರಾಗ ಮೈನಸ್ ಮಾಡಿಬಿಟ್ರೆ 24 ಅನ್ನೋದು ನಮ್ದು ಚಿಕ್ಕ ಸಂಖ್ಯೆ ಆಗಿರ್ತೈತಿ. ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದ್ರ 8 ಪಾರ್ಟ್ ವ್ಯಾಲ್ಯೂ 64 ಅಂದ್ರ ಚಿಕ್ಕ ಸಂಖ್ಯೆ ಕೇಳಿದ್ರೆ ಚಿಕ್ಕ ಸಂಖ್ಯೆ ಎಷ್ಟೈತಿ ಇಲ್ಲಿ 3 ಐತಿ. ಈ 3 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತ ಕಂಡಿಡ್ರಿ. 8 8 64, 3 8 24. ಇದು ಸರಿ ಉತ್ತರ ಆಗ್ತದೆ. ಓಕೆ, ಇದ್ರ ಆನ್ಸರ್ ಏನಾಗ್ತದೆ ನಮ್ದು 40 ಅನ್ನೋದು ಸರಿ ಉತ್ತರ ಆಗ್ತದೆ. ಆಪ್ಷನ್ ನಂಬರ್ ಬಿ ಅನ್ನೋದು ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಮೊದಲ 10 ಸಮಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕ್ವಶನ್ ಕೇಳಿದಾರೆ. ಮೊದಲ 10 ಸಮಸಂಖ್ಯೆಗಳ ಸರಾಸರಿ ಅಂತಂದ್ರೆ ಇದನ್ನ ನೀವು ಹೆಂಗ 2 4 6 8 10 ಹಿಂಗ್ ಮಾಡ್ಕೊಂತ ಹೋಗಿ ಎಲ್ಲ ಪ್ಲಸ್ ಮಾಡಿ ಡಿವೈಡ್ 10 ಮಾಡಿ ಕಟ್ತಾ ಹೊಡಿದ್ರಾಗ ಎಕ್ಸಾಮ್ ಟೈಮ್ ಮುಗಿದ್ ಹೋಗಿ ನಿಮ್ದ ಏನಾಗಿರ್ತೈತಿ ಸ್ಕೋರ್ ಕಡಿಮೆ ಆಕೈತಿ. ಅದಕ್ಕೆ ನಾವ್ ಏನ್ ಮಾಡ್ತಿದ್ರೆ ಇದಕ್ಕೆ ಶಾರ್ಟ್ ಕಟ್ ಟ್ರಿಕ್ಸ್ ಏನಂದ್ರೆ ಫಾರ್ಮುಲಾ ಬರ್ತಾ ಇದೆ. ಫಾರ್ಮುಲಾ n + 1. n ಅಂದ್ರೆ ಏನ ಇದು ಎಷ್ಟು ಕೊಡ್ತಾರೆ 10, ಅದ 10. 10 + 1 = 11 ಅನ್ನೋ ನಮ್ದು ಏನಿದೆ ಸರಿ ಉತ್ತರ. ಆಪ್ಷನ್ ನಂಬರ್ ಸಿ. ನಮ್ಗೆ ಏನಾದ್ರು ಮೊದಲ 20 ಸಮಸಂಖ್ಯೆಗಳ ಸರಾಸರಿ ಕೇಳಿದ್ರ 20 + 1 = 21 ಅನ್ನೋ ನಮ್ದು ಸರಾಸರಿ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬೋರ್ಡ್ ಮಾಸ್ ಆಗೈತಿ. ಬೋರ್ಡ್ ಮಾಸ್ ರೂಲ್ ನಿಮ್ಗೆ ಗೊತ್ತಾ ಇರ್ತದೆ, ಎಲ್ಲಾ ಕಡೆ ಕೋಚಿಂಗ್ ಮುಗಿಸಿರ್ತೀರಿ. ಈಗ ನೋಡ್ರಿ 18 + 6 ಇಂಟು 3 1 3 3 4 12. ಇಲ್ಲಿ 4 ಬಂತು -5. ನಂತರ ಈಗ ನೆಕ್ಸ್ಟ್ ಇಂಟು ಮಾಡ್ಬೇಕು. 6 4 ಎಷ್ಟು 24. 18 + 24 -5. ಇವೆರಡನ್ನು ಪ್ಲಸ್ ಮಾಡ್ರಿ ಎಷ್ಟಾಗ್ತದೆ 42. -5 ಮಾಡ್ರಿ ಎಷ್ಟಾಗ್ತದೆ ಇದು 37 ನಮ್ದ ಸರಿ ಉತ್ತರ ಆಕೈತಿ. ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಬಹಳ ಈಸಿ ಇರ್ತಾವ. ಲಕ್ಷ ಕೊಟ್ಟು ನೋಡ್ರಿ. ಕ್ವಶನ್ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ 50% ಕ್ವಶನ್ ಸಾಲ್ವ್ ಆದಂಗ. ಕ್ವಶನ್ ಅರ್ಥ ಆಗಿಲ್ಲ ಅಂದ್ರೆ ನೀವು 100% ಸಾಲ್ವ್ ಮಾಡಕ್ ಬರಂಗಿಲ್ಲ ಅಂದ. ಓಕೆ, ನೋಡ್ರಿ. ಒಂದು ರೈಲು 4 ಗಂಟೆಗಳಲ್ಲಿ 240 ಕಿಲೋಮೀಟರ್ ಪ್ರಯಾಣಿಸುತ್ತದೆ. ಹಾಗಾದ್ರೆ ಅದರ ವೇಗ ಎಷ್ಟು ಅಂತ ಕೇಳ್ತಾರೆ. ಫಾರ್ಮುಲಾ ನೋಡ್ರಿ L/S/T. L/S × T ಅಂದ್ರ ನಮಗ ಲೆಂತ್ ಬೇಕಾದ್ರೆ ಲೆಂತ್ ಬೇಕಾ ಇಡ್ರಿ S × T ಉಳಿತು. S × T ಮಾಡೋದು. ಸ್ಪೀಡ್ ಬೇಕಾದ್ರೆ ಸ್ಪೀಡ್ ಬೇಕಾ ಇಡ್ರಿ L/T ಉಳಿತು. ನಂತರ T ಬೇಕಂದ್ರೆ T ಬೇಕಾ ಇಡ್ರಿ L/S ಉಳಿತು. ನಮ್ಗೆ ಏನ್ ಬೇಕಾಯ್ತು ಈಗ ವೇಗ ಬೇಕಾಯ್ತಿ. ವೇಗನ ಕಾಟ್ ಹಾಕರಿ L/T ಉಳಿತು. L ಎಷ್ಟೈತಿ ಲೆಂತ್ 240 ಐತಿ. ಡಿವೈಡೆಡ್ ಬೈ ಟೈಮ್ ಎಷ್ಟೈತಿ 4 ಗಂಟೆ. 4 1 4 4 6 24 ಈ 0 ಆಸ್ ಇಟ್ ಈಸ್ 64 km/h. ಓಕೆ, ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ.
ಈಜಿ ಇರ್ತದ ಕ್ವಶನ್, ಲಕ್ಷ ಕೊಟ್ಟು ನೋಡ್ರಿ. ನೆಕ್ಸ್ಟ್ ಕ್ವಶನ್ 11ನೇ ಕ್ವಶನ್. ಆಯತದ ಪರಿಧಿ 60 ಸೆಂಟಿಮೀಟರ್, ಉದ್ದ 20 ಸೆಂಟಿಮೀಟರ್ ಇದ್ದರೆ ಅಗಲ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಈ ರೀತಿ ಇದ್ದಾಗ ಅದ್ರ ಪರಿಧಿ ಕೊಟ್ಟಾರ, ಸುತ್ತಳತೆ, ಇದೆಲ್ಲ ಸುತ್ತಳತೆ ಎಷ್ಟಿರ್ತದ? ಸುತ್ತಳತೆ 60 ಸೆಂಟಿಮೀಟರ್ ಐತೆ ಅಂತ. ಉದ್ದ ನಮಗೇನ್ ಕೊಟ್ಟಾರ? ಉದ್ದ ಕೊಟ್ಟಾರ 20. ಇದೇನಿದ? ಉದ್ದ, ಇದ ಅಗಲ. ಈಗ 20 ಸೆಂಟಿಮೀಟರ್ ನಮ್ಗೆ ಉದ್ದ ಕೊಟ್ಟಾರಂದ್ರ ಇಲ್ಲಿ ನೋಡ್ರಿ, 20 ಸೆಂಟಿಮೀಟರ್ ಉದ್ದ, ಒಂದ್ ಬದಿ ಉದ್ದ ಐತೆ, ಇದು 20 ಸೆಂಟಿಮೀಟರ್ ಹೋಯ್ತು, ಇದು 20 ಸೆಂಟಿಮೀಟರ್ ಎಷ್ಟಾಯ್ತು? ಪ್ಲಸ್ 20 ಅಂದ್ರ 40 ಹೋಯ್ತು. 60ರಾಗಿಂದ 40 ಹೋಯ್ತು, ಎಷ್ಟು ಉಳಿತು? 20 ಉಳಿತು. 20 ಉಳಿತರ ಇಲ್ಲಿ ಇಲ್ಲಿ ಹಂಚ್ಬೇಕಿನ ಅದನ್ನ. ಇದ್ರಾಗ ಎಷ್ಟು? 2 ಭಾಗ ಮಾಡ್ರಿ, ಎಷ್ಟಾಗ್ತದ? 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ನಮ್ದ ಸರಿ ಉತ್ತರ. ಇಲ್ಲಿ 10 ಇಲ್ಲಿ 10 ಅಂದ್ರೆ 20 ಆಯ್ತು. ಆಪ್ಷನ್ ಯಾವ್ದ? ಬಿ ಆಪ್ಷನ್ ಸರಿ ಉತ್ತರ. ನೀವ್ ಏನಾದ್ರು ಇವೆರಡು ಮೈನಸ್ ಮಾಡ್ಕೊಂತ 20 ಉಳಿದ ಅಂತೇಳಿ ನೀವು ಪಟ ಓಡಿ ಬಂದ್ ಏನಾದ್ರು ಡಿ ಆಪ್ಷನ್ ಹಾಕಿದ್ರಿ ಅಂದ್ರ ರಾಂಗ್ ಆಕೈತಿ. ಯಾಕೆ ಹೇಳ್ರಿ? 2 ಬದಿಗಳ ಕೂಡಿ ಬಂದಿರುತ್ತೆ ಇಲ್ಲಿ, ಅದನ್ನ ಏನ್ ಮಾಡ್ಬೇಕ? ಡಿವೈಡ್ 2 ಮಾಡ್ಬೇಕ. ಡಿವೈಡೆಡ್ ಬೈ 2 ಮಾಡಿದ್ರಿ ಅಂದ್ರ ಆನ್ಸರ್ ಬರ್ತೈತೆ. ಆಪ್ಷನ್ ಯಾವ್ದ? ಬಿ ಆಪ್ಷನ್ ಇಸ್ ಸರಿ ಆನ್ಸರ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ. ಇಂಥ ಕ್ವಶನ್ ನೀವು ಬಾಳ ಲೇಜಿ ಮಾಡ್ತೀರಿ, ಲೇಜಿ ಮಾಡಕ್ ಹೋಗ್ಬೇಡ್ರಿ. ಇದನ್ನ ಬಾಳ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಪ್ರತಿಯೊಂದು ಕ್ವಶನ್ ಪೇಪರ್ನಾಗೂ ಇಂಥ ಕ್ವಶನ್ ಇದು ಬರಕತ್ತೈತಿ. ಈಗ 200ರ ರ ಅಂದ್ರೆ ಏನ? ಇಂಟು ಅಂದಂಗ. 25% ಅಂದ್ರೆ ಡಿವೈಡೆಡ್ ಬೈ 100 ಅಂದಂಗ. ಓಕೆ, ಡಿವೈಡೆಡ್ ಬೈ 100 ಅಂದಂಗ. ಇಲ್ಲಿ ನೋಡ್ರಿ, ಈ 2 ಜೀರೋ ಕ್ಯಾನ್ಸಲ್, ಈ 2 ಜೀರೋ ಕ್ಯಾನ್ಸಲ್. ಇನ್ ನೆಕ್ಸ್ಟ್ 25 ಎರಡ್ಲೆ ಎಷ್ಟು? 25 ಎರಡ್ಲೆ 50 ಆಗಿದ್ರೆ ನಮ್ ಸರಿ ಉತ್ತರ ಏನಾಗ್ತದ? 50 ಅನ್ನ ನಮ್ದ ಸರಿ ಉತ್ತರ ಆಕೈತೆ. ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಕ್ವಶನ್ ಸಾಕ. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದಕ್ಕಿಂತ ಚಲೋ ಕ್ವಶನ್ಸ್ ಅನ್ನ ತಗೊಂಡ್ಬರ್ತೀನಿ. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ರಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಅಂತಂದ್ರೆ ನಾ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ನಿಮ್ಗೆ ಮ್ಯಾಗ ಫಸ್ಟ್ ಬಂದ್ಬಿಡ್ತದೆ. ಓಕೆ, ಇನ್ನ ಹೆಚ್ಚಿನ ವಿಡಿಯೋಗಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.